ದಕ್ಷಿಣ ವಿಚಾರದಲ್ಲಿ ಆಗಿರೋ ಬೆಳವಣಿಗೆಗಳ ಬಗ್ಗೆ ತಮ್ಮ ಮೊದಲ ಅಭಿಪ್ರಾಯ ಹೇಳಬೇಕು. ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ನಜೀರ್ ಅವರನ್ನ ಸಿಎಂ ಪೊಲಿಟಿಕಲ್ ಸೆಕ್ರೆಟರಿಯಿಂದ ಕೈ ಬಿಟ್ಟಿದ್ದಾರೆ, ಏನ್ ಅನ್ಸುತ್ತೆ? ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿರೋದು ನಸೀರ್ ಅವರು ಇದಕ್ಕೆ ಗೊತ್ತಿಲ್ಲ, ಕೇಳಿ ಗೊತ್ತಿಲ್ಲ. ಸಿಎಂ ಅವರು ಏನೋ ಅವ್ರಿಗೆ ದಾವಣಗೆರೆ ಹೋಗೋಕೆ ಹೇಳಿದ್ದಾರೆ, ದಾವಣಗೆರೆ ಹೋಗಿ ಅಂತೇಳ್ಬಿಟ್ಟು ಏನೋ ತೀರ್ಮಾನ ತಗೊಂಡಿದ್ದಾರೆ. ಎಲ್ಲ ಸಿಎಂ ಮನೆಗೆ ಹೋಗ್ತಾರೆ, ಸಿಎಂ ಕರೆದವ್ರು 10 ಸಿಎಂ ಬಂದರೆ ಅಲ್ಲಿ ಸಿಎಂ ಮನೆಗೆ ಹೋಗ್ತಾರೆ. ಈಗ ದಾವಣಗೆರೆ ದಕ್ಷಿಣ ವಿಚಾರದಲ್ಲಿ ಅಲ್ಪಸಂಖ್ಯಾತರು ಬಹಳ ಒಗ್ಗಟ್ಟಿದೆ, ಯಾಕೆ ಈ ವಿಚಾರದಲ್ಲಿ ಇಷ್ಟು ಡಿಸ್ಪ್ಯೂಟ್ ಆಗ್ತಿದೆ? ನಮ್ಮ ಸಮುದಾಯದವರೇ ಎಗೇನೆಸ್ಟ್ ಮಾಡಿದ್ರು ಅಂತೇಳಿ ಎಲ್ಲ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಯಾರನ್ನ ಹೆಸರಿಲ್ಲ, ಮುಸಲ್ಮಾನ ಅಸಮಾಧಾನ ಇದೆ ನಿಜ. ಹಂಗಂದ್ರೆ ಲೋಕಲ್ ಅಲ್ಲಿ ಮತದಾರರು ಲೋಕಲ್ ಅಲ್ಲಿ ದಾವಣಗೆರೆ ಸೋತಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ಟಿಕೆಟ್ ಟಿಕೆಟ್ ಕೊಟ್ಟಿಲ್ಲ, ನಮ್ಗೆ ಅಸಮಾಧಾನ ಸರಿ ಹೋಗಿದ್ದಾರೆ. ಸರಿ ಹೋಗಿ ನಮ್ಮ ಪಕ್ಷ ಸರ್ವತ್ತರಿಗೆ ಮತ ಕೊಟ್ಟಿದ್ದಾರೆ. 100 ನಾವು ಒಳ್ಳೆ ಲೀಡರ್ಗಳು ನಾವು ಗೆಲ್ತೀವಿ. ನಾವು ದಾವಣಗೆರೆ ಸಾಮಾನ್ಯ ಕಾರ್ಯಕರ್ತ, ನಾನು ಬೆಂಗಳೂರು ನಾನೊಬ್ಬ ಸೇವಕ. ಯಾವತ್ತೂ ಲೀಡರ್ ಆಗಿ ಕೊಟ್ಟಿದ್ದೀನಿ, ಮುಂದೆನೂ ಲೀಡರ್ ಆಗೋ ಕೊಟ್ಟಿದ್ದೀನಿ. ನಾನೊಬ್ಬ ಸೇವಕ, ಸೇವೆ ಮಾಡ್ತಾ ಇದ್ದೀನಿ ಸರ್. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಈಗ ಅವ್ರು ಹೇಳ್ಬಿಟ್ರೆ ನಾನೇನು ಮಾಡಲಿ? ನಾನೊಂದು ಎಂದು ಟೈಮಲ್ಲಿ ನಾನೇನಿಲ್ಲ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ಜನ ಸೇವಕ. ನಾನು ಜನ ಸೇವಕ. ಈಗ ಜಬ್ಬಾರ್ ಅವರ ಹೆಸರು ಬಿಟ್ಟು ಬೇರೆಯವ್ರ ಹೆಸರು ಹೇಳಿದ್ದು ನಮ್ಗೆ ಅಲ್ಪಸಂಖ್ಯಾತ ಟಿಕೆಟ್ ಸಿಗ್ತಾ ಇತ್ತು. ಇದು ಮುಷ್ಪರ್ ಏನಿಲ್ಲ, ಕ್ಲೋಸ್ ಡೋರಲ್ಲಿ ಒಂದು ರೂಮ್ ಕೂತ್ಕೊಂಡು ಮಾತಾಡಿದಿಲ್ಲ. ಓಪನ್ 20ನೇ ತಾರೀಕಿಗೆ, ತಿಂಗಳು 20ನೇ ತಾರೀಕಿಗೆ ಕೆಪಿಸಿಸಿಯಲ್ಲಿ ಮನೆಯ ಸುರ್ಜೇವಾಲ ಅವರು, ಡಿ ಕೆ ಶಿವಕುಮಾರ್ ಅವರು ಮೀಟಿಂಗ್ ಅನ್ನ ಕರೆದಿದ್ರು. ಎಲ್ಲ ಮುಖಂಡರು ಇದ್ರು, ದಾವಣಗೆರೆ 200 ಜನ ಮೇಲೆ ಎಲ್ಲ ಮುಖಂಡರು, ಬ್ಲಾಕ್ ಅಧ್ಯಕ್ಷರು, ಆಲ್ಮೋಸ್ಟ್ ಎಲ್ಲ ಅಲ್ಪಸಂಖ್ಯಾತರು ಮುಖಂಡರು ಬಂದಿದ್ದಾರೆ. ಓಪನ್ ಸಭೆಗೆ ಹೇಳಿದ್ದೀನಿ, ನಾವು ದಯಮಾಡಿ ಮುಸಲ್ಮಾನ್ ಬಂದು ಸಿದ್ದೋದನ್ನು ನಾವು ಕೇಳ್ತೇವೆ. ಏನು ಕೊಟ್ರಿ ಕಲ್ಸ್ಕೊಂಡು ಬಂದ್ವಿ, ದಾವಣಗೆರೆಯಲ್ಲಿ ಕೊಡಿ, ನೀವು ದಾವಣಗೆರೆ ಕೊಡಿ, ಯಾರು ಮಾಡಿ ಓಪನ್ ಸಭೆಯಲ್ಲಿ ಹೇಳಿದ್ರು. ನಾನು ಕ್ಲೋಸ್ ಡೋರ್ ನಾಸೀರ್ ಹುಸೇನ್ ನಸೀರ್ ಅಹಮದ್ ಎಲ್ಲರೂ ಇದ್ರು, ಎಲ್ಲ ಓಪನ್ ಆಗಿ ಪಬ್ಲಿಕ್ ಅಲ್ಲಿ ಹೇಳಿರೋದು. ನಾನು ಅದು ಯಾರು ಮುಂದೆ ಹೇಳಿದ್ರು? ಅಧ್ಯಕ್ಷ ಮುಂದೆ ಹೇಳಿದ್ರು, ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಮುಂದೆ ಹೇಳಿದ್ದೀನಿ, ಸುರ್ಜೇವಾಲ ಮುಂದೆ ಹೇಳಿದ್ದೀನಿ. ನೀವು ಕೊಡಿ, ನೀವು ಕೊಟ್ಟು 7 ಜನ ಅರ್ಜಿ ಹಾಕಿ, 7 ಜನದಲ್ಲಿ 6 ಜನ ಟಿಕೆಟ್ ಬರೀ. ನಾನು ಗೆಲ್ಸ್ಕೊಂಡು ಬಂದಿಲ್ಲ ಅಂದ್ರೆ ಮಂತ್ರಿ ಸ್ಥಾನದ ರಾಜೀನಾಮೆ ಕೊಡ್ಕೊಂಡು ಇದ್ದೀನಿ. ನಾನು ಕೇಳಿ ಜಮಾದೊಂದು ಬಿಟ್ಟು ಎದ್ದೇಳೆ. ಈಗ ನಾನು ಓಪನ್ ಸಭೆಗೆ ಯಾರು ಮುಚ್ಚಬರಿಲ್ಲ, ಕ್ಲೋಸ್ ಡೋರ್ ಒಳಗಡೆ ರೂಮಲ್ಲಿ ಏನು ಮಾತಾಡ್ತೀನಿ. ಓಪನ್ ಕೆಪಿಸಿಸಿ ಆಫೀಸ್ ಕಚೇರಿಯಲ್ಲಿ ಮಾತಾಡ್ತೀನಿ. ಸುರ್ಜೇವಾಲ ಇದು ಎಲ್ಲ ನಮ್ಮ ಅಲ್ಲಿ ಅಲ್ಪಸಂಖ್ಯಾತ ಮುಖಂಡರುಗಳು ಬಂದಿದ್ರು. ಅವ್ರ ಮುಂದೆ ಹೇಳಿದ್ರೆ ಈ ಬಾರಿ ಕೇಳ್ತಾರೆ ಒಡಿಶಾ, ನೀವು ನನ್ನ ಜವಾಬ್ದಾರಿ ಬೇಕು. ಸಿದ್ದೋನು ಹಂಗೆ ಕೇಳ್ತಾರೆ, ನಾನು ಗೆಲ್ಸ್ಕೊಂಡು ಬಂದಿಲ್ಲ ಸಿದ್ದವರು, ಇದನ್ನು ಕೊಡಿ ನೀವು, ನಾನು ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ಯಾರ ಕೊಡಿ. 7 ಜನದಲ್ಲಿ ಯಾರ ಕೊಡಿ ಅಂದೆ ನಾನು ಹೆಸರನ್ನೇ ಹೇಳಿಲ್ಲ. ನಾನು ಮತ್ತೆ ಮುಂಚೆ ಕೇಳಿದ್ದು ಸರಿ, ಈಗ ತೀರ್ಮಾನ ಮಾಡಬೇಕು, ಮಾಡಬೇಕಾಗಿಲ್ಲ. ಯಾವಾಗ ಜಬ್ಬಾರ್ ಸಿಕ್ಕಲ್ಲ ಅಂತಂದ್ರೆ ಯಾರೆಲ್ಲ ಕೊಡಿ ಅಂದ್ವಿ ನಾವು. ನಿಜ ಅದು. ಆಮೇಲೆ ಏನ್ ಮಾಡಿದ್ವಿ, ಜಬ್ಬಾರ್ ನಾವು ಯೋಚನೆ ಮಾಡ್ತೀವಿ. ಜಬ್ಬಾರ್ ಸಿಕ್ಕರೆ ನಾವು ಕೇಳ್ತಿರೋದ್ರ ಬಗ್ಗೆ ತಪ್ಪು, ಜಬ್ಬಾರ್ ಬಗ್ಗೆ ಜಬ್ಬಾರ್ಗೆ ಕೇಳ್ತಾರೆ ತಪ್ಪು. ಈಗ 3 ವರ್ಷ ಸಿಕ್ಕಲ್ಲ, ಬೇರೆ ಯಾರನ್ನ ಅವಕಾಶ ಮಾಡ್ಬೋದು ಅಂತ ಕೇಳಿದ್ವಿ. ನಾವು ಯಾರನ್ನ ಅವಕಾಶ ಮಾಡಿ ಕೇಳಿದ್ವಿ. ಏನು ಇಂಡೋರಲ್ಲಿ ಏನೋ ಹೊರಗಡೆ ಕೂತು ಮಾತಾಡಲ್ಲ, ಓಪನ್ ಸಭೆಯಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.